ಎಲ್ಲರ ಹತ್ರ ಒಡಿಸ್ತಾರಂತೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಬೆಳ್ಳಿ ಗದೆ ಕೊಟ್ಟು ಫೋಸ್ ಕೊಟ್ಕೊಂಡು ಫೋಟೋ ಹಾಕ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ನೀವು ಮಾಡೋ ಇಂಥ ಗಟ್ಟಿಗೆಟ್ಟ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ರಾಜೀವ್ ಗೌಡ್ರೆ ತಾವೇನಾದ್ರೂ ಅನ್ಕೊಂಡಿದ್ದೀರಾ? ಬೆಳ್ಳಿ ಗದೆ ಕೊಟ್ಟು ಫೋಟೋ ಹಾಕೊಂಡು ಫೋಸ್ ಕೊಡ್ತಾ ಇದ್ದೀರಲ್ಲ, ಡಿ ಕೆ ಶಿವಕುಮಾರ್ ಆಪ್ತ ನಾನು ಮಾಡುವಂಥ ಎಲ್ಲ ಕೆಲಸಗಳಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಎನ್ನುವಂಥ ಏನಾದರೂ ದುರಂಕಾರ ತಮಗಿದೆಯಾ? ಅಲ್ಲ ರೀ, ಡಿ ಕೆ ಶಿವಕುಮಾರ್ ಅವರೇ, ಪುಟ್ಟಾಂಜನಪ್ಪ ಅವರಿಗೆ ಟಿಕೆಟ್ ತಪ್ಪಿಸಿ ಈ ಮಹಾನುಭಾವನಿಗೆ ಟಿಕೆಟ್ ಕೊಟ್ರಲ್ಲ, ನೀವು ಅನುಭವಿಸ್ಬೇಕು. ಡಿ ಕೆ ಶಿವಕುಮಾರ್ ಅವರು ಇವತ್ತು ನೀವು ಕೂಡ ಮಾತಾಡಬೇಕಾಗಿದೆ. ಒಂದು ವೇಳೆ ಅಧಿಕಾರಿ ಪರ ನಿಲ್ಲದೆ ರಾಜೀವ್ ಗೌಡ್ರ ಪರ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರು ನಿಂತ್ರೆ ಅದು ಈ ನಾಡಿನ ಹೆಣ್ಮಕ್ಳಿಗೆ ನೀವು ಮಾಡೋ ಅವಮಾನ. ಅಷ್ಟೆಲ್ಲ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಪ್ರಿಯಾಂಕಾ ಗಾಂಧಿ ಅವರೇ, ದಯವಿಟ್ಟು ಕರ್ನಾಟಕದಲ್ಲಿ ನಿಮ್ಮ ಪಕ್ಷದ ಪ್ರತಿಭೆಗಳ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ಗಿದೆ ಅಂದ್ರೆ ಹಾದಿ ಬೀದಿಯಲ್ಲಿ ಜನ ಇವತ್ತು ಉಗಿತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರೇ, ಬ್ಯಾನರ್ ಗಲಾಟೆ ಎರಡನೇ ಪ್ರಕರಣ ಇದು. ಒಂದರಲ್ಲಿ ಮರ್ಡರ್ ಆಯ್ತು, ಇವತ್ತು ಹೆಣ್ಮಗಳನ್ನ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ದಯವಿಟ್ಟು ನಿಮ್ಮ KPCC ಕಚೇರಿಗೆ ಕರೆದು ನಿಮ್ಮ ಕಾರ್ಯಕರ್ತರಿಗೆ ನೈತಿಕ ಪಾಠ ಹೇಳ್ಕೊಡಿ. ಈಗಾಗಲೇ ಮಹಿಳಾ ಆಯೋಗ ರಿಯಾಕ್ಟ್ ಮಾಡಿದೆ, ಕೇಸ್ ದಾಖಲಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿದೆ. ಅಷ್ಟೇ ಅಲ್ಲ, ಒಬ್ಬ ಮಹಿಳಾ ಅಧಿಕಾರಿಗೆ ಕರೆ ಮಾಡಿ ಬೆದರಿಕೆ ಹಾಕಿ ಸುಡ್ತೀನಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ, ಈ ರಾಜಕಾರಣಿಗಳಿಗೆ ಅದರಲ್ಲೂ ಕೂಡ ಕಾಂಗ್ರೆಸ್ನವರಿಗೆ ಕಾನೂನಿನ ಭಯ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಮೇಡಮ್, ನಿಮ್ಮ ವಿರುದ್ಧ ಒಬ್ಬ ರಾಜಕಾರಣಿ ಮಾತಾಡಿದಾಗ ಇಡೀ ರಾಜ್ಯ ನಿಮ್ಮ ಪರ ನಿಂತಿತ್ತು, ನನ್ನನ್ನು ಸೇರಿದಂತೆ. ಈಗ ನಿಮ್ಮ ಅಧಿಕಾರಿಗಳ ಪರ ನೀವು ನಿಲ್ಲಬೇಕಾಗಿದೆ. ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಯ ಮೇಲೆ ಕೀಳು ಭಾಷೆ ಪ್ರಯೋಗ ಮಾಡಿದ ಈ ವ್ಯಕ್ತಿಯನ್ನ ಮೊದಲು ಅರೆಸ್ಟ್ ಮಾಡಿಸಿ.